ಭಾರತೀಯ ಚಿತ್ರರಂಗದ ಪ್ರತಿಭಾವಂತ ಗಾಯಕಿ ಗಾನ ಕೋಗಿಲೆ ಎಂದೇ ಹೆಸರಾಗಿದ್ದ ಎಸ್ ಜಾನಕಿ ಅವರು ನಮ್ಮನ್ನು ಅಗಲಿರುವುದು ತೀವ್ರ ಬೇಸರ ತಂದಿದೆ ಎಂದು ಸಿಎಂ ಡಿಕೆ ಶಿವಕುಮಾರ್ ಸಂತಾಪ ಸೂಚಿಸಿದರು. ಈ ಕುರಿತು ಮಾಧ್ಯಮಗಳ ಜೊತೆ ಮಾತನಾಡಿದ ಅವರು, ಜಾನಕಮ್ಮ ಅವರ ನಿಧನದ ಹಿನ್ನೆಲೆಯಲ್ಲಿ ಮೈಸೂರಿನಲ್ಲಿ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅಂತ್ಯಕ್ರಿಯೆ ನೆರವೇರಿಸಲು ಜಿಲ್ಲಾಡಳಿತಕ್ಕೆ ಸೂಚನೆ ನೀಡಲಾಗಿದೆ ಎಂದು ಸಿಎಂ ಡಿಕೆ ಶಿವಕುಮಾರ್ ತಿಳಿಸಿದರು. ನಿನ್ನೆ ನಾನು ಜಾನಕಮ್ಮ ಅವರ ಕುಟುಂಬದವರ ಜೊತೆ ಮಾತನಾಡಿದ್ದೆ. ಅವರು ಹೈದರಾಬಾದ್ನಿಂದ ಬಂದು ಮೈಸೂರಿನಲ್ಲೇ ನೆಲೆಸಿದ್ರು ಎಂದು ಕುಟುಂಬಸ್ಥರು ಹೇಳಿದ್ರು. ಈ ಹಿಂದೆ ನಾನು ಅವರ ಜೊತೆ ಮಾತನಾಡಬೇಕಿದ್ದಾಗ, ನೀವು ಚೆನ್ನೈ ಅಥವಾ ಹೈದರಾಬಾದ್ಗೆ ಹೋಗುವುದಾದ್ರೆ ನಾನು ವ್ಯವಸ್ಥೆ ಮಾಡುತ್ತೇನೆ ಎಂದು ಹೇಳಿದ್ದೆ. ಆದ್ರೆ ಮೈಸೂರಿನಲ್ಲೇ ಇರಬೇಕು ಎನ್ನುವುದು ನಮ್ಮ ಅಜ್ಜಿಯ ಕೊನೆ ಆಸೆ ಆಗಿತ್ತು. ಹೀಗಾಗಿ ಇಲ್ಲೇ ಬಂದಿದ್ದೇವೆ ಎಂದು ಅವರ ಮೊಮ್ಮಕ್ಕಳು ತಿಳಿಸಿದ್ರು. ನಮ್ಮ ಭಾಷೆ, ನಮ್ಮ ನೆಲ, ನಮ್ಮ ಮೈಸೂರಿನ ಮೇಲೆ ಜಾನಕಮ್ಮ ಅವರು ಇಟ್ಟಿದ್ದ ಪ್ರೀತಿಯನ್ನ ನೋಡಿದ್ರೆ ನಿಜಕ್ಕೂ ಖುಷಿಯಾಗುತ್ತದೆ. ವಿಶೇಷವೇನೆಂದ್ರೆ ಅವರ ವೃತ್ತಿ ಜೀವನದ ಮೊದಲ ಹಾಡು ಹಾಗೂ ಕೊನೆಯ ಹಾಡಿನ ರೆಕಾರ್ಡಿಂಗ್ ನಡೆದದ್ದು ಇದೇ ಮೈಸೂರಿನಲ್ಲಿ ಎಂದು ಸಿಎಂ ನೆನಪಿಸಿಕೊಂಡರು. ನಮ್ಮ ಭಾರತದ ಒಬ್ಬ ಅಪ್ರತಿಮೆ ನಾಯಕಿ, ಗಾನ ಕೋಗಿಲೆ ಅಂತೇಳಿ ಹೆಸರು ಪಡೆದಂಥ ಜಾನಕಿ ನಮ್ಮ ಜೊತೆ ಇಲ್ಲ. 50 ವರ್ಷಗಳ ಕಾಲ ನಮ್ಮ ಸಿನಿಮಾ ರಂಗಕ್ಕೆ ಎಲ್ಲ ಭಾಷೆಯಲ್ಲೂ ಕೂಡ ಅವರು ಸೇವೆಯನ್ನು ಮಾಡಿದ್ದಾರೆ. ಒಂದು ನನಗೆ ಆಶ್ಚರ್ಯ ಏನಂದರೆ, ನಿನ್ನೆ ಅವರ ಕುಟುಂಬದವ್ರ ಹತ್ರ ನಾನು ಮಾತಾಡಿದೆ. ಫೈನಲ್ ಹೈದರಾಬಾದಿಂದ ಕಳೆದ 2 ವರ್ಷದಿಂದ ಬಂದು ಬೆಂಗಳೂರಿನಲ್ಲಿ, ಮೈಸೂರಿನಲ್ಲಿ ಅವರು ವಾಸವಾಗಿದ್ದರು. ಸೊ 40,000ಕ್ಕೂ ಹೆಚ್ಚು ಹಾಡುಗಳಿಗೆ ಅವರ ಧ್ವನಿಯನ್ನು ಕೊಟ್ಟಂಥ ಏಕೈಕ ನಾಯಕಿ. ಆ ಕುಟುಂಬದ ಕೇಳಿದೆ, ನಿಮಗೆ ನಾನು ಚೆನ್ನೈಗೆ ಹೋಗಬೇಕು ಅಂದರೆ ಅಲ್ಲಿ ಕಳಿಸ್ಕೊಡ್ತೀನಿ, ಇಲ್ಲಾಂದ್ರೆ ಹೈದರಾಬಾದ್ಗೆ ಹೋದರೆ ಅಲ್ಲಿ ಕಳಿಸ್ಕೊಟ್ಟು ಏರ್ ಲಿಫ್ಟ್ ಮಾಡಿಕೊಡ್ತೀನಿ ಅಂತೇಳಿ. ಅವರಿಲ್ಲ, ನಮ್ಮ ಅಜ್ಜಿದು ಕೊನೆ ಆಸೆ ಮೈಸೂರಿನಲ್ಲೇ ಇರಬೇಕು ಅಂತೇಳಿ ಇಲ್ಲಿಗೆ ಬಂದರು ಅವರು ಅಂತೇಳಿ. ಸೊ ನಾನು ಸರ್ಕಾರದ ಗೌರವ ಜೊತೆಲಿ ಇವತ್ತು ಸುಮಾರು ಮಧ್ಯಾಹ್ನದವರೆಗೂ ಕೂಡ ನಮ್ಮ ಅಂತಿಮ ದರ್ಶನಕ್ಕೆ ಅಲ್ಲಿ ಮೈಸೂರಿನಲ್ಲಿ ಅವಕಾಶವನ್ನು ಮಾಡಿಕೊಡ್ತಾ ಇದ್ದೀವಿ. ಅದಾದಮೇಲೆ ಸರ್ಕಾರದ ಗೌರವದೊಂದಿಗೆ ಅವರಿಗೆ ಗೌರವನ ಸಲ್ಲಿಸುವಂಥ ಕೆಲಸ ನಮ್ಮ ಡಿಸ್ಟ್ರಿಕ್ಟ್ ಮಿನಿಸ್ಟ್ರು ಇವತ್ತು ಗುಲ್ಬರ್ಗಾಗೆ ಹೋಗಿದ್ರು, ಯತೀಂದ್ರ ಅವರು. ಅವ್ರಿಗೆ ನಾನು ರಿಕ್ವೆಸ್ಟ್ ಮಾಡಿದೆ, ನೀನು ಕ್ಯಾನ್ಸಲ್ ಮಾಡಿ ಆ ಗೌರವನ ಸಲ್ಲಿಸುವಂಥ ಕೆಲಸ ಮಾಡಬೇಕು ಅಂತೇಳಿ. ಅವರು ಅಲ್ಲಿ ಭಾಗವಹಿಸ್ತಾ ಇದ್ದಾರೆ. ಸೊ ಇವತ್ತು 4 ಬಾರಿ ಅವರು ರಾಷ್ಟ್ರ ಪ್ರಶಸ್ತಿಯನ್ನು ಪಡೆದದ್ದನ್ನು ಇತಿಹಾಸ ಪುಟಕ್ಕೆ ಸೇರಿದೆ. ಸೊ 33 ಬಾರಿ ವಿವಿಧ ಪ್ರಶಸ್ತಿಗಳನ್ನು ಅನೇಕ ರಾಜ್ಯಗಳು ಇವತ್ತು ಅವರಿಗೆ ನೀಡಿದೆ. ನಾವು ಕೂಡ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಕೂಡ ಕೊಟ್ಟು ಅವ್ರಿಗೆ ಗೌರವವನ್ನು ಸಲ್ಲಿಸಿದ್ದೇವೆ. ಸೊ ಇಂಥ ಒಬ್ಬ ಗಾಯಕಿ ಜಾನಕಿಯವರು ಬಹಳ ಸರಳ ಜೀವಿ. ಯಾವುದು ಕೂಡ ಅವರು ಲತಾ ಮಂಗೇಶ್ಕರ್ ಯಾವ ರೀತಿ ಅವರ ಸರಳತೆಯನ್ನು ಕಾಪಾಡ್ಕೊಂಡು ಬಂದರು, ಆ ರೀತಿ. ಸೊ ನಮ್ಮ ಭಾಷೆ ಮೇಲೆ, ನಮ್ಮ ನೆಲದ ಮೇಲೆ, ಮೈಸೂರು ಮೇಲೆ ಅವರು ಕೊನೆಯ ಉಸಿರಿನಲ್ಲಿ ಇಟ್ಟಂಥ ಪ್ರೀತಿ ಇದೆಯಲ್ಲ, ನಮಗೆಲ್ಲರೂ ಕೂಡ ಅತಿ ಹೆಚ್ಚು ಗೌರವನ ತಂದಿದೆ. ಸೊ ಅವರು ಮೊದಲನೇ ಹಾಡು ಮತ್ತು ಕೊನೆ ಹಾಡು ಹಾಡಿದ್ದು ಮೈಸೂರಿನಲ್ಲೇ. ಅದು ಕೂಡ ಭಾಳ ವಿಶೇಷವಾದಂಥ ವಿಚಾರ. ಸೊ ಅದರಿಂದ ಅವರ ಪ್ರೀತಿಗೆ ಗೌರವ ಕೊಟ್ಟು ನಾನು ನಮ್ಮ ಜಿಲ್ಲಾಡಳಿತಕ್ಕೆ ಏನು ಮಾರ್ಗದರ್ಶನ ಕೊಡಬೇಕು, ಅವ್ರಿಗೆ ಯಾವ ರೀತಿ ಅಂತಿಮ ಗೌರವವನ್ನು ಸಲ್ಲಿಸಬೇಕು, ಅವ್ರ ಕೆಲಸವನ್ನು ಮಾಡ್ತೇವೆ. ಮುಂದಿನ ದಿನದಲ್ಲಿ ಆ ಚಿತ್ರರಂಗದವ್ರ ಹತ್ರ ಚರ್ಚೆ ಮಾಡ್ತೇನೆ. ಏನು ಅವ್ರಿಗೆ ಇನ್ಯಾವ ರೀತಿ ಅವರ ಹೆಸರು ಅಜಾಮರವಾಗಿ ನಿಂತ್ಕೊಳ್ಳಿಕ್ಕೆ ಏನು ಮಾಡಲಿಕ್ಕೆ ಸಾಧ್ಯನೋ ಅದರ ಬಗ್ಗೆ ತೀರ್ಮಾನವನ್ನು ಮಾಡ್ತೇನೆ. ಕಲ್ಯಾಣ ಕರ್ನಾಟಕ ಭಾಗದ ಪ್ರತಿಷ್ಠಿತ ಸಂಯುಗ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲಬುರಗಿ. ಕಲ್ಯಾಣ ಕರ್ನಾಟಕ ಭಾಗದ ಖ್ಯಾತ ಪ್ಲಾಸ್ಟಿಕ್ ಸರ್ಜನ್ ಅಮರೇಶ್ ಬಿ ಬಿರಾದರ್, ಹಿರಿಯ ಜನರಲ್ ಸರ್ಜನ್ ಡಾಕ್ಟರ್ ವಿ.ಬಿ. ಬಿರಾದರ್ ಹಾಗೂ ಖ್ಯಾತ ಇಂಟರ್ನಲ್ ಮೆಡಿಸಿನ್ ತಜ್ಞ ವೈದ್ಯರಾದ ಡಾಕ್ಟರ್ ಶ್ವೇತಾ ಎ. ಬಿರಾದರ್ ಸೇರಿದಂತೆ ಅನುಭವಿ ತಜ್ಞ ವೈದ್ಯರ ತಂಡದಿಂದ ಒಂದೇ ಸೂರಿನಡಿ ಅತ್ಯಾಧುನಿಕ ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ಸಂಯುಗ್ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸಾ ಸೌಲಭ್ಯಗಳು: 24x7 ಎಮರ್ಜೆನ್ಸಿ ತುರ್ತು ಸೇವೆ, ಪ್ಲಾಸ್ಟಿಕ್ ಸರ್ಜರಿ, ಟ್ರಾಮಾ ಕೇರ್, ಜನರಲ್ ಸರ್ಜರಿ, ಸುಟ್ಟು ಗಾಯಗಳಿಗೆ ಚಿಕಿತ್ಸೆ, ಅಪಘಾತದಲ್ಲಿ ಕೈ ಕಾಲು ತುಂಡಾದ್ರೆ ಮರುಜೋಡಣೆ, ಕ್ಯಾನ್ಸರ್ ಸರ್ಜರಿ, ಕಾಸ್ಮೆಟಿಕ್ ಸರ್ಜರಿ ಅಂಡ್ ಹೇರ್ ಟ್ರಾನ್ಸ್ಪ್ಲಾಂಟ್ ಸರ್ಜರಿ, ಆರ್ಥೋಪೆಡಿಕ್
ಆರ್ಥೋಪೆಟಿಕ್, ಹ್ಯಾಂಡ್ ಸರ್ಜರಿ, ಜನರಲ್ ಮೆಡಿಸಿನ್, ಗೈನಕೋಮಾಸ್ಟಿಯಾ ಶಸ್ತ್ರಚಿಕಿತ್ಸೆ, ಗ್ಯಾಸ್ಟ್ರೋ ಸರ್ಜರಿ, ಡಯಾಬೆಟಾಲಜಿಸ್ಟ್, ಮಾಸ್ಟರ್ ಹೆಲ್ತ್ ಚೆಕ್ಅಪ್ ಸೇರಿದಂತೆ ಲ್ಯಾಬ್ ಸೌಲಭ್ಯ, ಫಾರ್ಮಸಿ, ಎಕ್ಸ್ರೇ, ಓಪಿಡಿ, ಐಪಿಡಿ, ಐಸಿಯು, 2D ಇಕೋ ಲ್ಯಾಬೋರೇಟರಿ, ಮೇಜರ್ ಓಟಿ ಸೌಲಭ್ಯದೊಂದಿಗೆ ಎಲ್ಲಾ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸಂಯುಗ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸಂಯುಗ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, NGO ಕಾಲೋನಿ, ಸೌಭಾಗ್ಯ ಕಲ್ಯಾಣ ಮಂಟಪ ಹತ್ತಿರ, ಸೇಡಂ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9071117444 08472325918.